ಸ್ನೇಹಿತರೆ ಎಲ್ಲರೂ ಕೂಡ ನಮಸ್ಕಾರಗಳು. ದಿನಾಂಕ 10/7/2026ರಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ KEAನವರು ವಿಲೇಜ್ ಅಕೌಂಟೆಂಟ್ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಇದು ನಾನ್ ಎಚ್ ಕೆ ವಿಭಾಗದಲ್ಲಿ 505 ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಾಗಿ ನೋಟಿಫಿಕೇಶನ್ ಹೊರಡಿಸಿದೆ. ಜೊತೆಗೆ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ 67 ಹುದ್ದೆಗಳಿಗೆ ಸಂಬಂಧಪಟ್ಟಾಗಿ ನೋಟಿಫಿಕೇಷನನ್ನು ಹೊರಡಿಸಿದೆ. ನೋಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಜಿಲ್ಲೆಗಳಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ, ಜೊತೆಗೆ ಏನೆಲ್ಲ ಮಾಹಿತಿಗಳು ನಮಗೆ ಬೇಕಾಗುತ್ತೆ ಅಪ್ಲಿಕೇಶನ್ ಹಾಕುವ ಮುನ್ನ, ಜೊತೆಗೆ ಏನೆಲ್ಲ ವಿಚಾರಗಳನ್ನ ಓದಬೇಕಾಗುತ್ತೆ ಅಂತಕ್ಕಂಥದ್ದು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರದ ಆಧಾರದ ಮೇಲೆ ಈ ಒಂದು ವಿಡಿಯೋವನ್ನು ಮಾಡೋ ಪ್ರಯತ್ನ. ಸ್ನೇಹಿತರೆ ಬನ್ನಿ, ಇದು ದಿನಾಂಕ 10/7/2026ರಲ್ಲಿ ಹೊರಡಿಸಿರ್ತಕ್ಕಂಥ ನೋಟಿಫಿಕೇಶನು. ಇಲ್ಲಿ ಜಿಲ್ಲೆವಾರು ಹುದ್ದೆಗಳ ವರ್ಗೀಕರಣ ಇದೆ ಸ್ನೇಹಿತರೆ. ನೋಡ್ಕೊಳ್ಳಿ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತೇಳಿ. ಬೆಂಗಳೂರು ನಗರ 20, ಗ್ರಾಮಾಂತರ 29, ಚಿತ್ರದುರ್ಗ 15, ಚಿಕ್ಕಬಳ್ಳಾಪುರ 21, ತುಮಕೂರು 50. ಇಲ್ಲಿ ತುಂಬ ಇಂಪಾರ್ಟೆಂಟ್ ಮಾತ್ರ ಹೇಳ್ತಾ ಹೋಗ್ತೀನಿ. ಬೆಳಗಾವಿನಲ್ಲಿ 48 ಹುದ್ದೆಗಳಿದ್ದಾವೆ, ಮಂಡ್ಯದಲ್ಲಿ 50 ಹುದ್ದೆಗಳು, ಮೈಸೂರಲ್ಲಿ 45 ಹುದ್ದೆಗಳು, ಬೆಂಗಳೂರು ದಕ್ಷಿಣ ಅಂತಂದರೆ ಇಲ್ಲಿ ರಾಮನಗರ ಜಿಲ್ಲೆ, ಇದರಲ್ಲಿ 30 ಹುದ್ದೆಗಳು, ಜೊತೆಗೆ ತುಮಕೂರು ಜಿಲ್ಲೆಯಲ್ಲಿ 50 ಹುದ್ದೆಗಳು. ಇನ್ನು ಮಿಕ್ಕಿದ್ರಲ್ಲೆಲ್ಲ ಮಿಡಲ್ ಇದ್ದಾವೆ. ರಾಯಚೂರಿನಲ್ಲಿ ಕಡಿಮೆ ಹುದ್ದೆಗಳಿದ್ದಾವೆ, ಕೇವಲ 2 ಹುದ್ದೆಗಳಿದ್ದಾವೆ ರಾಯಚೂರಲ್ಲಿ. ನೋಡ್ಕೊಳ್ಳಿ. ಜೊತೆಗೆ ಬೀದರಲ್ಲಿ 4 ಹುದ್ದೆಗಳಿದ್ದಾವೆ. ಇಲ್ಲಿ ಅಪ್ಲಿಕೇಶನನ್ನು ಎಲ್ಲ ಹಾಕಬೇಕು ಅಂತಕ್ಕಂಥದ್ದು ಸಾಕಷ್ಟು ಜನರಿಗೆ ಗೊಂದಲ ಇರುತ್ತೆ. ಈ ಗೊಂದಲಗಳಿಗೆ ಯಾರು ಹೀಗೆ ಅಂತೇಳಿ ಪರಿಹಾರವನ್ನು ಕೊಡೋಕ್ಕಾಗೋದಿಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾವ ಅಪ್ಲಿಕೇಶನ್ ಯಾರ ಮನಸ್ಥಿತಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಜೊತೆಗೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ, ಅಪ್ಲಿಕೇಶನ್ ಹಾಕುವ ಮುನ್ನ 10 ಸಲ ಯೋಚನೆ ಮಾಡಿ ಅಪ್ಲಿಕೇಶನ್ ಹಾಕಿ. ಯಾಕೆ ಅಂತಂದರೆ ಇದನ್ನು ಇಲ್ಲೇ ಹುದ್ದೆ ಹಾಕಿ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗೋದಿಲ್ಲ. ಎಲ್ಲೆಲ್ಲಿ ಯಾರ್ಯಾರು ಹೇಗೆ ಅಪ್ಲಿಕೇಶನ್ಗಳನ್ನ ಹಾಕ್ತಾರೆ ಅಂತೇಳಿ ಅದನ್ನು ಯಾರೂ ಕೂಡ ಊಹೆ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಈ ಪಾಯಿಂಟನ್ನು ನೆನ್ಪಿಟ್ಕೊಂಡು ಒಬ್ಬ ಅಭ್ಯರ್ಥಿ ಒಂದು ಜಿಲ್ಲೆಯಲ್ಲಿ ಮಾತ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ. ಈ ಪಾಯಿಂಟನ್ನು ಕೂಡ ನೆನ್ಪಿಟ್ಕೊಳ್ಳಿ. ಇದು ಜಿಲ್ಲಾವಾರು ನೇಮಕಾತಿ ಆಗಿರ್ತದೆ. ಆಯಾಯ ಜಿಲ್ಲೆ ಮೇಲೆ ಪರ್ಸೆಂಟೇಜ್ ಅಥವಾ ಮೆರಿಟ್ ಲಿಸ್ಟ್ ನಿಂತ್ಕೊಳ್ಳುತ್ತೆ. ಹಾಗಾಗಿ ನೀವು ತುಂಬ ಕಡಿಮೆ ಇರೋ ಪೋಸ್ಟಿಗೆ ಹಾಕ್ತಿರೋ ಅಥವಾ ಅತಿ ಹೆಚ್ಚಿರೋ ಪೋಸ್ಟಿನ ಕಡೆಗೆ ಅಪ್ಲಿಕೇಶನ್ ಹಾಕ್ತಿರೋ ಅಥವಾ ಅತಿ ಹೆಚ್ಚು ಬೇಡ ಅತಿ ಕಡಿಮೆನೂ ಬೇಡ ಅಂತೇಳಿ ಅಪ್ಲಿಕೇಶನ್ ಹಾಕ್ತಿರೋ, ಈ 3 ವರ್ಗ. ಕಡಿಮೆ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕಾ, ಹೆಚ್ಚು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕಾ, ಅಥವಾ ಮಧ್ಯಮ ಹಂತದಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಅಪ್ಲಿಕೇಶನ್ ಅಂತಕ್ಕಂಥದ್ದನ್ನು ಕೂತ್ಕೊಂಡು ಜಡ್ಜ್ ಮಾಡಿ ಅಪ್ಲಿಕೇಶನ್ ಹಾಕಿ. ಯಾಕೆಂದರೆ ಅವಕಾಶಗಳು ಮತ್ತೆ ಸಿಗೋದಿಲ್ಲ. ಈ ಅಪ್ಲಿಕೇಶನ್ ಹಾಕುವಂಥ ವಿಚಾರದಲ್ಲಿ ಎಲ್ಲ ರೀತಿಯ ಅನಾಲಿಸಿಸನ್ನು ಮಾಡ್ತೀರಿ. ಹೆಚ್ಚು ಹುದ್ದೆಗಳಿಗೆ ಹಾಕಿದ್ರೆ ಎಲ್ಲರೂ ಅಲ್ಲಿಗೆ ಅಪ್ಲಿಕೇಶನ್ ಹಾಕ್ತಾರೆ ಅಂತಲೇ ಯೋಚನೆ ಮಾಡಿರ್ತೀವಿ. ಕಡಿಮೆ ಹುದ್ದೆಗಳು ನಮ್ಮ ಪ್ರವರ್ಗಕ್ಕೆ ಸಂಬಂಧಪಟ್ಟಾಗಿ ಇಲ್ಲಿ ಅವಕಾಶಗಳು ಸಿಗುತ್ತೋ ಸಿಗೋದಿಲ್ವೋ ಅಂತೇಳಿ ನಿಮಗೆ ಗೊಂದಲಗಳಾಗ್ಬೋದು. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಅಪ್ಲಿಕೇಶನ್ಗಳನ್ನ ಹಾಕಿ, ಜೊತೆಗೆ ಒಂದೇ ಜಿಲ್ಲೆಯಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಅಂತಲೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಸ್ನೇಹಿತರೆ. ಮುಂದೆ ಹೋಗೋಣ. ನೋಡ್ಕೊಳ್ಳಿ, ಅನಾಲಿಸಿಸನ್ನು ಮಾಡ್ಕೊಳ್ಳಿ, ಎಲ್ಲಿ ಅಪ್ಲಿಕೇಶನ್ ಹಾಕೋದು ಸೂಕ್ತ ಅಂತೇಳಿ. ನೆಕ್ಸ್ಟ್ ಇದಾದಮೇಲೆ ಏನು ವಿದ್ಯಾಭ್ಯಾಸ ಅಂತಂದರೆ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಾಗೆ PUC ಅಥವಾ ತತ್ಸಮಾನ ಸಂಬಂಧಪಟ್ಟಂಥ ಕ್ವಾಲಿಫಿಕೇಷನನ್ನು ಕೇಳಿದ್ದಾರೆ. ಇದರಲ್ಲಿ ಏನು ಕೂಡ ನಿಮಗೆ ಗೊಂದಲ ಇಲ್ಲ. ಜೊತೆಗೆ ಇಲ್ಲಿ ITI ಮತ್ತು JOC ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಕೆಲವೊಂದು ಮಾನದಂಡಗಳ ಆಧಾರದ ಮೇಲೆ ಅವರೇನು ಮಾಡ್ಬೋದಾಗಿದೆ, ಅಪ್ಲಿಕೇಶನ್ ಕೂಡ ಹಾಕ್ಬೋದಾಗಿದೆ. 2015ಕ್ಕಿಂತ ಹಿಂದಿನ ವರ್ಷಗಳಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯು 3 ವರ್ಷಗಳ ಡಿಪ್ಲೊಮೊ ಉತ್ತೀರ್ಣರಾದ ವಿದ್ಯಾರ್ಥಿಗಳು KPSCಯಿಂದ ನಡೆದ ಇಲಾಖಾ ಪರೀಕ್ಷೆಗಳ ಜೊತೆಗೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದುವುದು ಅಂತೇಳಿ ಕೆಲವೊಂದು ಇವರಿಗೆ ಮಾತ್ರ ಹೇಳಿದೆ. ನೀವು PUC ಓದಿದ್ದೀರಾ ಅಂತಂದರೆ ಅದಕ್ಕೇನು ಸಮಸ್ಯೆ ಇಲ್ಲ, ನೇರವಾಗಿ ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ವೇಳೆಗೆ ನಿಮ್ಮ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಹತೆ ಇರಬೇಕು, ಜೊತೆಗೆ ಎಲ್ಲ ಸರ್ಟಿಫಿಕೇಟ್ಗಳು ಕೂಡ ಇರಬೇಕಾಗತ್ತೆ. ಈ ಪಾಯಿಂಟನ್ನು ಕೂಡ ನೋಡ್ಕೊಳ್ಳಿ. ಅಂಕಪಟ್ಟಿಗಳು ಮತ್ತು ಪ್ರಮಾಣ ಪತ್ರಗಳು ನಿಮ್ಮಲ್ಲಿ ಇರಬೇಕಾಗತ್ತೆ. ಅದರಲ್ಲಿ ನಾವೇನೋ ಅದಕ್ಕೆ ಬ್ಯಾಡ್ ಇದು ಹಾಕೋದಿಲ್ಲ, ಸುಳ್ಳು ಮಾಹಿತಿಯನ್ನು ಕೊಡೋದಿಲ್ಲ. ಹಾಗಾಗಿ ಇನ್ನು ವಯೋಮಿತಿಗೆ ಬಂದಂಥ ಸಂದರ್ಭದಲ್ಲಿ GM ಅಭ್ಯರ್ಥಿಗಳಿಗೆ 40 ವರ್ಷದವರೆಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನು OBC ಅಭ್ಯರ್ಥಿಗಳಿಗೆ 43 ವರ್ಷಗಳವರೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗದ ಅಭ್ಯರ್ಥಿಗಳಿಗೆ 45 ವರ್ಷದವರೆಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡ್ಕೊಳ್ಳಿ. ಇನ್ನು ಏನಾದರೂ ಇನ್ ಸರ್ವಿಸ್ ಆಲ್ರೆಡಿ ಇಲಾಖೆಯಲ್ಲಿ ಅಥವಾ ಗೌರ್ಮೆಂಟ್ ಜಾಬಲ್ಲಿ ಇರುವಂಥವ್ರಿಗೆ ಸಂಬಂಧಪಟ್ಟ ಹಾಗೆ, ಮಾಜಿ ಸೈನಿಕರಿಗೆ ಸಂಬಂಧಪಟ್ಟ ಹಾಗೆ, ಇನ್ನು ನೆಕ್ಸ್ಟು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ, ವಿಧವೆಯರಿಗೂ ಕೂಡ ಸಂಬಂಧಪಟ್ಟ ಹಾಗೆ 10 ವರ್ಷಗಳ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಈ ಪಾಯಿಂಟ್ ಕೂಡ ನೋಡ್ಕೊಳ್ಳಿ, ಯಾರಾದರೂ ಅಪ್ಲಿಕೇಶನ್ ಹಾಕೋ ಥರದಲ್ಲಿ ಇದ್ದರೆ ಆ ಥರದವರು. ನೆಕ್ಸ್ಟು ಜೀತ ಕಾರ್ಮಿಕ ಪದ್ಧತಿಗೆ ಸಂಬಂಧಪಟ್ಟಾಗೂ ಕೂಡ ಇದೆ, ಅದಕ್ಕೆ ಯಾವುದೋ ಸಡಿಲಿಕೆಯಲ್ಲಿ ಮೆನ್ಷನ್ ಮಾಡಿಲ್ಲ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನಕ್ಕೆ ಸಂಬಂಧಪಟ್ಟಾಗಿ ವೆಬ್ಸೈಟ್ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ನೀವು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಸೈಬರ್ ಸೆಂಟ್ರಲ್ಲೇ ಹಾಕಿ
ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು. ನೋಡಿ, ಪಾಯಿಂಟನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾವುದೇ ಅಭ್ಯರ್ಥಿ ಆಗಲಿ ಒಂದು ಜಿಲ್ಲೆ ಮಾತ್ರ ಅಪ್ಲಿಕೇಶನ್ ಹಾಕಬೇಕು. 2-3 ಜಿಲ್ಲೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಿಂದೆ ಎಲ್ಲ ಏನಾಗ್ತಿತ್ತು ಅಂದರೆ 2-3 ಜಿಲ್ಲೆಗಳಿಗೆ ಅಪ್ಲಿಕೇಶನ್ ಹಾಕ್ತಿದ್ವಿ. ಎಕ್ಸಾಮ್ ಟೈಮಲ್ಲಿ ಕೊನೆಗೆ ಅನಾಲಿಸಿಸನ್ನು ಮಾಡಿ ನಾವೇನು ಮಾಡ್ತೀವಿ, ಎಕ್ಸಾಮ್ಗೆ ಹೋಗ್ತಾ ಇದ್ವಿ. ಆದರೆ ಈ ಸಲ ಹಾಗಾಗೋದಿಲ್ಲ. ಒಂದೇ ಜಿಲ್ಲೆಗೆ ಮಾತ್ರ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ಈ ಪಾಯಿಂಟನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಜೊತೆಗೆ ಯಾವುದೇ ತಿದ್ದುಪಡಿ ಮಾಡೋದಕ್ಕೂ ಅವಕಾಶ ಇರೋದಿಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ನು 11/7/26ರಿಂದ ಸ್ಟಾರ್ಟ್ ಆಗುತ್ತೆ. 30/7/26ರವರೆಗೆ ಅವಕಾಶ ಇರುತ್ತೆ. 31 ಕೊನೆಯ ಅವಕಾಶ ಆಗಿರುತ್ತೆ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ. ಹಾಗಾಗಿ ಈ ಜುಲೈ ತಿಂಗಳ ಕೊನೆಯ ಹಂತದವರೆಗೂ ಕಾಯೋದಕ್ಕೆ ಹೋಗ್ಬಿಡಿ, ಯಾಕೆಂದರೆ ಸರ್ವರ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಹಾಗಾಗಿ ಬೇಗನೆ ನೀವೇನು ಮಾಡಿ ಅಪ್ಲಿಕೇಶನ್ಗಳನ್ನ ಹಾಕ್ಕೊಳ್ಳಿ. ನೆಕ್ಸ್ಟು ಇದಾದ ಮೇಲೆ 2 ವರ್ಷ ಪ್ರೊಬೇಷನರಿ ಹಂತದ ಬಗ್ಗೆ ಹೇಳಿರ್ತಾರೆ. ಎಲ್ಲ ಸರ್ಕಾರಿ ಹುದ್ದೆಗಳಿಗೂ ಕೂಡ 2 ವರ್ಷ ಪ್ರೊಬೇಷನ್ ಇರುತ್ತೆ. ವೇತನ ಶ್ರೇಣಿ ಬಂದು 34,100 ರೂಪಾಯಿಂದ 67,600ರವರೆಗೆ ಇರುತ್ತೆ. ಇದು ಕಾಲಕಾಲಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ. ಇನ್ನು NPS ವ್ಯವಸ್ಥೆ ಕೂಡ ಇದೆ. ಇತ್ತೀಚೆಗೆ ಸರ್ಕಾರ OPS ಕೂಡ ಮಾಡ್ತೀವಿ ಅಂತ ಹೇಳಿದೆ. ಹಾಗಾಗಿ ನೋಡೋಣ, ಸದ್ಯಕ್ಕೆ ಅಪಾಯಿಂಟ್ ಆಗೋದು ಇಂಪಾರ್ಟೆಂಟು. ಇನ್ನು ಶುಲ್ಕ ಎಷ್ಟೆಷ್ಟು ಪಾವತಿ ಮಾಡಬೇಕಾಗುತ್ತೆ ಅಂತಂದರೆ, ಸಾಮಾನ್ಯ ಅಭ್ಯರ್ಥಿ ಜೊತೆಗೆ ಇತರ ಪ್ರವರ್ಗದ ಅಭ್ಯರ್ಥಿಗಳು 750 ರೂಪಾಯಿಗಳನ್ನ ಪೇ ಮಾಡಬೇಕಾಗತ್ತೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗದ ಅಭ್ಯರ್ಥಿಗಳು 500 ರೂಪಾಯಿ, ವಿಶೇಷ ಚೇತನ ಅಭ್ಯರ್ಥಿಗಳು 250 ರೂಪಾಯಿ ಶುಲ್ಕವನ್ನು ಪಾವತಿ ಮಾಡಬೇಕಾಗಿರುತ್ತೆ. ಇನ್ನು ಪರೀಕ್ಷೆ ಅಪ್ಲಿಕೇಶನ್ ಹಾಕಿದ್ರಿ, ಎಲ್ಲ ಆಯಿತು, ಶುಲ್ಕವನ್ನು ಕೂಡ ಕಟ್ಟಿದ್ರಿ. ಪರೀಕ್ಷೆಗೆ ಬರೋಣ. ಏನೆಲ್ಲ ನಾವು ಓದಬೇಕಾಗುತ್ತೆ, ಏನೆಲ್ಲ ಮಾಡಬೇಕಾಗುತ್ತೆ, ಹೇಗಿರುತ್ತೆ ಪರೀಕ್ಷೆ ಅಂತಕ್ಕಂಥದ್ದು. ಆಲ್ರೆಡಿ 2025ರಲ್ಲೂ ಕೂಡ ಪರೀಕ್ಷೆಯನ್ನು ಬರೆದಿದ್ದೀರಿ. ಜೊತೆಗೆ 2026ರ ಪರೀಕ್ಷೆ ಹೇಗಿರುತ್ತೆ ಅಂತಕ್ಕಂಥದ್ದು ಎಲ್ಲರ ಗೊಂದಲ. ಜೊತೆಗೆ ಅಭ್ಯಾಸ ಕೂಡ ಹಾಗೇ ಇರಬೇಕಾಗತ್ತೆ. ಮುಂದೆ ಹೇಳ್ತೀನಿ OMR ಶೀಟ್ಗಳನ್ನ ಹೇಗೆ ಫಿಲ್ ಮಾಡಬೇಕಾಗುತ್ತೆ. ಹೊಸ ನಿಯಮಗಳನ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪತ್ರಿಕೆ 1 ಮತ್ತು ಪತ್ರಿಕೆ 2 ಇರುತ್ತೆ. ಪತ್ರಿಕೆ 1ಕ್ಕೆ ದಿನಾಂಕವನ್ನು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಇನ್ ಕೇಸ್ ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಕೂಡ ಆಗ್ಬೋದು. ಪ್ರೀಪೋನ್ ಅಂತೂ ಆಗೋದಿಲ್ಲ, ಪೋಸ್ಟ್ಪೋನ್ ಆಗುತ್ತೆ. 4/10/2026ನೇ ತಾರೀಕು ಪೇಪರ್ 1 ಇರುತ್ತೆ. ಅದೇ ದಿನ 4/10/2026 ಅಪರಾಹ್ನ 2:30ರಿಂದ 4:15ವರೆಗೆ ಪೇಪರ್ 2 ಇರುತ್ತೆ. ಬೆಳಗ್ಗೆ ಮಾರ್ನಿಂಗ್ ಪೇಪರ್ 1, ಆಫ್ಟರ್ನೂನ್ ಪೇಪರ್ 2 ಇರುತ್ತೆ. ಪೇಪರ್ 1 ಏನಿರುತ್ತೆ, ಪೇಪರ್ 2 ಏನಿರುತ್ತೆ ಮುಂದೆ ಹೇಳ್ತೀನಿ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಹೇಗಿರುತ್ತೆ ಅಂದರೆ ಆಫ್ಲೈನ್ ಮಾದರಿ ಇರುತ್ತೆ. ಯಾವುದೇ ಆನ್ಲೈನ್ ಪರೀಕ್ಷೆ ಅಲ್ಲ, ಇದು ಆಫ್ಲೈನ್ ಮಾದರಿನಲ್ಲಿರುತ್ತೆ. OMR ಶೀಟ್ ಫಿಲ್ ಮಾಡೋ ರೀತಿಯಲ್ಲಿ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುವ ಪರೀಕ್ಷಾ ಕೇಂದ್ರಗಳ ವಿವರಗಳನ್ನು ನಂತರ ತಿಳಿಸ್ತಾರಂತೆ. ಹಾಗಾಗಿ ನಾವು ಡಿಸ್ಟ್ರಿಕ್ಟ್ ವೈಸ್ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಇವಾಗ. ನೆಕ್ಸ್ಟ್ ಪರೀಕ್ಷಾ ಕೇಂದ್ರಗಳ ವಿವರ ನೆರಷ್ಟು ಆಲ್ ಟಿಕೆಟ್ ಬಿಡುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಹೇಳ್ತಾರೆ. ನೆಕ್ಸ್ಟು ಕಾರಣಾಂತರಗಳಿಂದ ಪರೀಕ್ಷಾ ಕೇಂದ್ರಗಳನ್ನ ಬದಲಾವಣೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಕನ್ನಡ ಭಾಷಾ ಪರೀಕ್ಷೆ ಯಾರು ಬರೀಬೇಕು ಕನ್ನಡ ಭಾಷಾ ಪರೀಕ್ಷೆಯನ್ನು ಅಂತಕ್ಕಂಥದ್ದು, ಇದು ಎಕ್ಸ್ಟ್ರಾ ಪೇಪರ್ 1 ಪೇಪರ್ 2 ಬಿಟ್ಟು SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಭ್ಯಸಿಸಿದರೆ, ಅಂದರೆ ಸ್ಟಡಿ ಮಾಡಿದರೆ ಅವರು ಈ ಏನು ಕನ್ನಡ ಭಾಷಾ ಪರೀಕ್ಷೆಯನ್ನು ತಗೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. SSLCನಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದರೆ ಸೆಕೆಂಡ್ ಲ್ಯಾಂಗ್ವೇಜ್ಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ ಕೇಸ್ ಮಾಡಿಲ್ಲ ಅಂತಂದರೆ ಕನ್ನಡ ಭಾಷೆ ಪರೀಕ್ಷೆ ಅಂದರೆ ಕಡ್ಡಾಯ ಕನ್ನಡ ಈ ಥರ ಪರೀಕ್ಷೆಗಳನ್ನ KPSC KN ಅವರೆಲ್ಲ ನಡೆಸ್ತಿದಾರಲ್ಲ, ಆ ಥರ ಪರೀಕ್ಷೆಗಳಲ್ಲಿ ಏನಾದರೂ ಪಾಸ್ ಆಗಿದ್ದರೆ ಅವರು ಕೂಡ ಈ ಪರೀಕ್ಷೆಯನ್ನು ಬರೆಯೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಇದು ಯಾವುದೂ ಆಗಿಲ್ಲ ಅಂದರೆ 150 ಅಂಕಗಳಿಗೆ ಪರೀಕ್ಷೆ ಇರುತ್ತೆ. ಅಂಥ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದು 50 ಅಂಕಗಳನ್ನ ಪಡೀತಕ್ಕಂಥದ್ದು ಕಂಪಲ್ಸರಿ ಆಗಿರ್ತದೆ. 50ಕ್ಕಿಂತ ಕಡಿಮೆ ಅಂಕ ಏನಾದರೂ ಬಂದರೆ ಈ ಪೇಪರಲ್ಲಿ ನಿಮ್ಮ ಅಭ್ಯರ್ಥಿತನವನ್ನು ಅವ್ರು ಏನು ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಸಾಮಾನ್ಯ ಜ್ಞಾನ ಪೇಪರ್ 1 ಇದಕ್ಕೆ ಸಂಬಂಧಪಟ್ಟಾಗಿರುತ್ತೆ. ಪೇಪರ್ 1 ಜನರಲ್ GK ಪೇಪರ್ ಅಂತಲೇ ಕರಿತೀವಿ ಅದನ್ನು. ಹಾಗಾಗಿ ಇಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರ್ತವೆ, ಅದರಲ್ಲಿ ಸಾಮಾನ್ಯ ಜ್ಞಾನ. ಇನ್ನು ದೈನಂದಿನ ಗ್ರಹಿಕೆ ಕರೆಂಟ್ ಅಫೇರ್ ಏನೇನು ಬರುತ್ತೆ ಅದನ್ನೆಲ್ಲ ಆಲ್ರೆಡಿ ಸಾಕಷ್ಟು ಮ್ಯಾಗ್ಝೈನ್ಗಳನ್ನ ದಿನಪತ್ರಿಕೆಗಳನ್ನ ಓದ್ತಾ ಇರ್ತೀರಿ. ಇದರ ಜೊತೆಗೆ ಏನೇನು ಬರ್ತದೆ ನೋಡಿ, ಭಾರತ ಸಂವಿಧಾನವನ್ನು ಕುರಿತು ಒಂದು ನೋಟವ, ಸಂವಿಧಾನದ ಬಗ್ಗೆ ಒಂದಷ್ಟು ಪ್ರಶ್ನೆಗಳು ಬರುತ್ತೆ. ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಇತಿಹಾಸದ ಬಗ್ಗೆ, ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಭೂಗೋಳ ಮತ್ತು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಭೂಗೋಳ, ಇದರ ಜೊತೆಗೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತಂಥ ವಿಷಯಗಳು, ಜೊತೆಗೆ ಈ ಪೇಪರ್ದು ಪ್ರಮುಖವಾದಂಥ ವಿಚಾರ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಪ್ರಮುಖವಾಗಿ, ಯಾಕೆಂದರೆ ಇದ್ರ ಮೇಲೆ ಅಪಾಯಿಂಟ್ ಆಗ್ತಾ ಇರ್ತೀವಿ. ಹಾಗಾಗಿ ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ಉಪಕ್ರಮಗಳ ಬಗ್ಗೆ, ಜೊತೆಗೆ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ, ಕರ್ನಾಟಕದ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಅದರ ಸಮಸ್ಯೆಗಳು, ಅಭಿವೃದ್ಧಿ, ಇಷ್ಟು ವಿಚಾರಗಳ ಮೇಲೆ 100 ಅಂಕಗಳಿಗೆ 100 ಪ್ರಶ್ನೆಗಳು 100 ಅಂಕಗಳಿಗೆ 2 ಗಂಟೆಗಳ ಅವಧಿಯಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ. ಹಾಗಾಗಿ ಇಷ್ಟು ಕರೆಂಟ್ ಅಫೇರ್ಗೆ ರೆಡಿ ಆಗಬೇಕಾಗತ್ತೆ. ಇನ್ನು ಪೇಪರ್ 2 ಬಂದು ಗೊತ್ತೇ ಇದೆ,
ಜನರಲ್ ಕನ್ನಡ, ಜನರಲ್ ಇಂಗ್ಲೀಷು, ಕಂಪ್ಯೂಟರು ಇದನ್ನು ಲಾಸ್ಟ್ ಇಯರ್ ಕೂಡ ಬರೆದಿದ್ದೀವಿ. ಜೊತೆಗೆ ಏನಾದರೂ ಇದಕ್ಕೆ ಸಂಬಂಧಪಟ್ಟಂಥ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಸ್ನೇಹಿತರೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳು ಕೂಡ ಇದ್ದಾವೆ, ಅಲ್ಲಿ ಜಾಯ್ನ್ ಆಗಿ ಅಲ್ಲಿಗೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಎಲ್ಲ ವಿಡಿಯೋಗಳನ್ನ ನೋಡಿ, ಇದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ವಿವರಗಳಿದ್ದಾವೆ. ಅದರಲ್ಲೂ ನಮ್ಮ ಸಂಪೂರ್ಣ ವ್ಯಾಕರಣ ಅಂತೂ ಈ ಸಾಮಾನ್ಯ ಕನ್ನಡಕ್ಕೆ ಹೇಳಿ ಮಾಡಿಸ್ತಾ ಇದೆ. ಒಂದ್ಸಲ ನೀವು ಕಣ್ಣಾಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಸುಮಾರು 2.5 ಲಕ್ಷ ಅಭ್ಯರ್ಥಿಗಳಿಂದ ವೀಕ್ಷಣೆ ಪಡೆದು ಮೆಚ್ಚುಗೆಯನ್ನು ಪಡ್ಕೊಂಡಿರ್ತಕ್ಕಂಥ ವಿಡಿಯೋ ಆಗಿದೆ ಸ್ನೇಹಿತರೆ, ನೋಡ್ಕೊಳ್ಳಿ. ಇನ್ನು ಇದಾದ ನಂತರ ಇನ್ನು ಜಿ ಕೆ ಗೊತ್ತಾಯ್ತು ಏನೇನು ಓದ್ಕೊಳ್ಬೇಕು ಅಂತೇಳಿ, ಅದು ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ, ಇದು ಒಂಥರ ಸಮುದ್ರ ಇದ್ದಾಗೆ, ಹಾಗಾಗಿ ನೋಡ್ಕೊಳ್ಳಿ. ಇನ್ನು ಇದಕ್ಕೆ ಸಂಬಂಧಪಟ್ಟಾಗೂ ಕೂಡ ತುಂಬ ಏನಿದೆ ಕಷ್ಟ ಆಗೋದಿಲ್ಲ, ಕಂಪ್ಯೂಟರ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅನಿಸುತ್ತೆ. ಇನ್ನು ಇಂಗ್ಲೀಷು ಮತ್ತು ಕನ್ನಡವನ್ನು ಫೇಸ್ ಮಾಡ್ತೀರಿ, ಏನು ಸಮಸ್ಯೆ ಇಲ್ಲ. ಕಂಪ್ಯೂಟರ್ನ ನಡೆಸಿರೋದ್ರಿಂದ ಅಂಥ ವಿದ್ಯಾರ್ಥಿಗಳು ಕೂಡ ಇದೇನು ಕಷ್ಟ ಆಗೋದಿಲ್ಲ. ನೆಕ್ಸ್ಟ್ ಇದಾದ ನಂತರ ಅಭ್ಯರ್ಥಿಗಳು 35% ಅಂಕವನ್ನು ಪಡಿಲೇಬೇಕಾಗುತ್ತೆ. 2 ಪೇಪರ್ಗಳಲ್ಲಿ 35 ಅಂಕಗಳನ್ನ ಪಡಿಬೇಕಾಗುತ್ತೆ. ಯಾವುದನ್ನು ಹೊರತುಪಡಿಸಿ ಅಂದರೆ ನೆಗೆಟಿವ್ ಮಾರ್ಕ್ಸನ್ನು ಹೊರತುಪಡಿಸಿ ಸ್ನೇಹಿತರೆ. ಏಕೆಂತಂದರೆ 4 ಪ್ರಶ್ನೆಗಳಿಗೆ ನೀವು ತಪ್ಪು ಉತ್ತರವನ್ನು ಹಾಕಿದ್ರೆ, ಟಿಕ್ ಮಾಡಿದ್ರೆ 1 ಅಂಕ ನೀವು ಪಡ್ಕೊಂಡಿರೋ ಅಂಕದಲ್ಲಿ ಕಳೀತಾ ಹೋಗ್ತಾರೆ, ನೆನ್ಪಿಟ್ಕೊಳ್ಳಿ. ಈ ಸಲ ಇನ್ನೊಂದು ವಿಶೇಷತೆ ಏನು ಅಂತಂದರೆ 5ನೇ ಆಯ್ಕೆಯನ್ನು ಕೊಟ್ಟಿರ್ತಾರೆ. ಈ ಪಾಯಿಂಟನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎಷ್ಟನೇ ಆಯ್ಕೆ ಕೊಟ್ಟಿರ್ತಾರೆ? 5ನೇ ಆಯ್ಕೆ ಕೊಟ್ಟಿರ್ತಾರೆ. ಈ 5ನೇ ಆಯ್ಕೆ ನೀವು ಯಾವಾಗ ಫಿಲ್ ಮಾಡಬೇಕು ಅಂತಂದರೆ 5ನೇ ಆಯ್ಕೆ ವೃತ್ತವನ್ನು ಶೇರ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನ ಕೊಡ್ತಾರಂತ ಈ ಸಲ, ಓಕೆನಾ? ಆ 5 ನಿಮಿಷಗಳಲ್ಲಿ ಏನು ಮಾಡಬೇಕಾಗುತ್ತೆ, ನಿಮ್ಗೆ ಯಾವುದೂ ಉತ್ತರ ಗೊತ್ತೇ ಇಲ್ಲ ಅಂದರೆ 4 ಆಪ್ಷನ್ಗಳಲ್ಲಿ ಕೊನೆಯದಾಗಿ 5ನೇ ವೃತ್ತವನ್ನು ಶೇರ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಸರ್ ನಾವು ಶೇಡೇ ಮಾಡಲ್ಲ, ಹಂಗೆ ಖಾಲಿ ಬಿಟ್ಬಿಟ್ಟು ಬರ್ತೀವಿ 5 ವೃತ್ತಗಳನ್ನ ಅಂತಂದರೆ, ಕೊನೆಯ ವೃತ್ತವನ್ನು ಏನು ಮಾಡಿದ್ದಾರೆ ಅದಕ್ಕೂ ಕೂಡ ನೆಗೆಟಿವ್ ಮಾರ್ಕ್ಸನ್ನು ಕಳೀತೀವಿ ಅಂತ ಹೇಳಿದ್ದಾರೆ. ಯಾಕಿದು ಅಂತಂದರೆ ಸ್ಕ್ಯಾಮನ್ನು ತಡೆಯೋದಕ್ಕೆ ಒಂದು ಇದು ಅಂತ ಹೇಳಿ. ಯಾಕೆ ಅಂತಂದರೆ ನಾವೇನೂ ಹಾಕಿಲ್ಲ ಅಂದರೆ ಮಧ್ಯದಲ್ಲಿ ಯಾರಾದರೂ ಶೇಡ್ ಮಾಡುವಂಥ ಸಾಧ್ಯತೆ ಇರ್ತವೆ, ಏನೋ ಗುಮಾನಿಗಳಿದ್ದೋ, ಊಹೆಗಳಿದ್ದೋ, ಆರೋಪಗಳಿದ್ದೋ, ಅವುಗಳನ್ನೆಲ್ಲ ತಪ್ಪಿಸೋದಕ್ಕೋಸ್ಕರ ನಾವು ಈಗಲೇ ನಾವೇನು ಮಾಡೋಣ, ನಮ್ಮ OMR ಶೀಟನ್ನು ನನಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಟಿಕ್ ಮಾಡಿಬಿಡೋಣ ಅಂತೇಳಿ. ಅದಕ್ಕೇನು ಟಿಕ್ ಮಾಡಿದ್ರೆ ನೀವು ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಇನ್ ಕೇಸ್ ತಪ್ಪು ಹಾಕಿದ್ರೆ ನೆಗೆಟಿವ್ ಮಾರ್ಕ್ಸ್ ಇದೆ. ಇನ್ ಕೇಸ್ ಖಾಲಿ ಬಿಟ್ಟರು ಕೂಡ ಅದಕ್ಕೆ ನೆಗೆಟಿವ್ ಮಾರ್ಕ್ಸನ್ನು ಕಳೀತಾ ಹೋಗ್ತಾರೆ, ನೆನ್ಪಿಟ್ಕೊಳ್ಳಿ. ಇನ್ನು ರಿಕ್ರೂಟ್ಮೆಂಟು ಜಿಲ್ಲಾ ಮಟ್ಟದ ಆಧಾರದಲ್ಲಿ ಇರ್ತದೆ. KN ಅವರು ಎಕ್ಸಾಮ್ ಮಾಡಿ ರೋಸ್ಟರ್ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ಅಲ್ಲಿನ ಜಿಲ್ಲಾಧಿಕಾರಿಗಳ ಒಂದು ಇದಕ್ಕೆ ಕೊಡ್ತಾರೆ. ಅವರು ಸಂಬಂಧಪಟ್ಟ ಹಾಗೆ ನೇಮಕಾತಿಯನ್ನು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇದೆಲ್ಲ ಆಮೇಲೆ ನಂತರ ಪ್ರೊಸೆಸ್ಸು. ಇನ್ನು ಅರ್ಹತಾ ಷರತ್ತುಗಳೇನು ಬರೋದಿಲ್ಲ, ನಿಮಗೆಲ್ಲ ಇರಲಿ, ಅದರೆಲ್ಲ ಏನು ಸಮಸ್ಯೆ ಇಲ್ಲ. ಅಂದರೆ ಯಾವುದೇ ರೀತಿ ಶಿಕ್ಷೆಗೆ ಒಳಗಾಗಿರಬಾರ್ದು, ಯಾವುದೇ ರೀತಿ ಪರೀಕ್ಷೆಗಳಿಂದ ಡಿಬಾರ್ ಆಗಿರಬಾರ್ದು ಅನ್ನೋ ನಿಯಮಗಳೆಲ್ಲ ಇದ್ದಾವೆ. ಇನ್ನು ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಎಲ್ಲವೂ ಕೂಡ ನಾವೇನು ಮಾಡಬೇಕಾಗುತ್ತೆ ಸ್ನೇಹಿತರೆ, ಎಚ್ಚರಿಕೆಯಲ್ಲಿ ಎಕ್ಸಾಮ್ ಪಾಸ್ ಆಗಿಬಿಡ್ತೀವಿ, ಆಯ್ಕೆ ಆಗಿಬಿಡ್ತೀವಿ, ಅಂಥ ಸಂದರ್ಭದಲ್ಲಿ ಮೀಸಲಾತಿ ಪ್ರಮಾಣ ಪತ್ರಗಳಿಗೆ ಸಂಬಂಧಪಟ್ಟಾಗಿ ಸಾಕಷ್ಟು ಗೊಂದಲಗಳನ್ನ ಫೇಸ್ ಮಾಡಿ ಕೋರ್ಟ್ ಮೆಟ್ಲಿರುವಂಥ ಉದಾಹರಣೆಗಳು ಕೂಡ ಇದ್ದಾವೆ. ಹಾಗಾಗಿ ಕೊನೆಯ ದಿನಾಂಕದ ಒಳಗೆ ಎಲ್ಲ ಮೀಸಲಾತಿ ಪ್ರಮಾಣ ಪತ್ರಗಳನ್ನ ಪಡೆದಿಟ್ಕೊಂಡಿರಬೇಕು. ಎಲ್ಲ ಮೀಸಲಾತಿ ಪ್ರಮಾಣ ಪತ್ರಗಳು ಚಾಲ್ತಿಯಲ್ಲಿರಬೇಕು. ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ RD ಸಂಖ್ಯೆಯನ್ನು ನಮೂದಿಸತಕ್ಕದ್ದು ಅಂತಲೂ ಕೂಡ ಹೇಳಿದ್ದಾರೆ. ಪ್ರವರ್ಗ A, B, C ಇವರೆಲ್ಲರೂ ಕೂಡ, ಓಕೆನಾ? ಇನ್ನು ಯಾರ್ಯಾರು ಏನೇನು ನಮೂನೆ ಪತ್ರಗಳನ್ನ ಪಡ್ಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸಂಬಂಧಪಟ್ಟವರು ನಮೂನೆ D ನಲ್ಲಿ ಇರಬೇಕಾಗುತ್ತೆ. ಪ್ರವರ್ಗ 1ಕ್ಕೆ ಸಂಬಂಧಪಟ್ಟ ಅಭ್ಯರ್ಥಿಗಳು ನಮೂನೆ E, ಪ್ರವರ್ಗ 2A, 2B, 3A, 3B ಇವರಿಗೆ ಸಂಬಂಧಪಟ್ಟಾಗಿ ನಮೂನೆ F. ಇವೆಲ್ಲವೂ ಕೂಡ ಉದ್ಯೋಗಕ್ಕಾಗಿ ಅಂತಲೇ ಪಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಉದ್ಯೋಗಕ್ಕಾಗಿ ಅಂತಲೇ ಪ್ರಮಾಣ ಪತ್ರಗಳನ್ನ ಪಡೆದು ಇಟ್ಕೊಂಡಿರಿ. ನೆಕ್ಸ್ಟು ಇಲ್ಲಿ ಎಷ್ಟು ವರ್ಷ ಚಾಲ್ತಿಯಲ್ಲಿ ಇರ್ತವೆ ಅಂತಲೂ ಕೂಡ ಕೊಟ್ಟಿದ್ದಾರೆ. 5 ವರ್ಷ OBC ಅಭ್ಯರ್ಥಿಗಳ ಪ್ರಮಾಣ ಪತ್ರಗಳಿಗೆ ಚಾಲ್ತಿ ಇರ್ತವೆ, ಅದನ್ನು ನೋಡ್ಕೊಳ್ಳಿ, ಅದೇನು ಮತ್ತೆ ನಿಮಗೆ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಉದ್ಯೋಗಕ್ಕಾಗಿ ಪಡೆದ ಜಾತಿ ಆದಾಯ ಪ್ರಮಾಣ ಪತ್ರಗಳನ್ನು ಮಾತ್ರ ಪರಿಗಣಿಸಲಾಗುವುದು. ನೋಡಿ, ಎಜುಕೇಷನ್ಗೆ ಪಡ್ಕೊಂಡಿರೋವನ್ನ ಇಲ್ಲಿ ಪರಿಗಣಿಸೋಕ್ಕಾಗೋದಿಲ್ಲ, ಉದ್ಯೋಗಕ್ಕಾಗಿ ಅಂತಲೇ ತಗೊಂಡಿರಬೇಕಾಗತ್ತೆ. ಹಾಗಾಗಿ ಇನ್ನು ಕ್ಯಾಸ್ಟ್ ವೈಸು ಯಾವ್ಯಾವ ಕ್ಯಾಸ್ಟು ಎಲ್ಲೆಲ್ಲಿ ಬರ್ತಾರೆ ಅಂತೇಳಿ ಇಲ್ಲಿ ಒಂದಷ್ಟು ಚಾರ್ಟನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಇತ್ತೀಚೆಗೆ GPSTR ನೇಮಕಾತಿಗೆ ಸಂಬಂಧಪಟ್ಟಾಗಿ ಇದು ತುಂಬ ಕೋರ್ಟ್ ಮೆಟ್ಟಿಲೇರಿ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಈ ಒಂದು ಗೊಂದಲ ತಗೊಂಡೋಗಿದೆ. ಹಾಗಾಗಿ ಅವರಿಗೆ ನೇಮಕಾತಿ ಪ್ರಮಾಣ ಪತ್ರಗಳನ್ನ ಕೊಟ್ಟಿದ್ರು ಕೂಡ ಕೋರ್ಟಿನ ಅಂತಿಮ ತೀರ್ಮಾನಕ್ಕೆ ಒಳಪಟ್ಟಿರ್ತದೆ ಅಂತ ಮುಚ್ಚಳಿಕೆಯನ್ನು ಬರೆಸ್ಕೊಂಡು ನೇಮಕಾತಿ ಪತ್ರವನ್ನು ಈಗೀಗ ಮೊನ್ನೆ ಕೂಡ ಅವ್ರಿಗೆ ಆದೇಶಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಏನು ಮಾಡಬೇಕು, ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳ ವಿಚಾರದಲ್ಲಿ ಕೋರ್ಟ್ ಮೆಟ್ಲೇರಿತ್ತು ಕೇಸು. ಏನಂತ ನೋಡಿ, ಇಲ್ಲಿದೆ. ಇತರೆ ಹಿಂದುಳಿದ ವರ್ಗಗಳಾದ ಪ್ರವರ್ಗ 2A, 2B, ಪ್ರವರ್ಗ A ಮತ್ತು ಪ್ರವರ್ಗ 3B, 3A ಮತ್ತು 3B ವರ್ಗದ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು, ಮದುವೆ ಆಗಿರ್ತಕ್ಕಂಥ ಮಹಿಳೆಯರು ಅವರ ಪತಿಯ ಹೆಸರಿನೊಂದಿಗೆ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ನಿಗದಿತ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡು ಅರ್ಜಿಯನ್ನು ಸಲ್ಲಿಸತಕ್ಕದ್ದು.
ಇದು ನೋಡ್ಕೊಳ್ಳಿ, ಗೊಂದಲ ಮಾಡ್ಕೊಳ್ಬೇಡಿ. ಎಷ್ಟೋ ಸಲ ಏನಾಗಿತ್ತು ಅಂತಂದರೆ ತಂದೆ ಹೆಸರಲ್ಲಿ ಮದುವೆ ಆಗಿರೋ ಹೆಣ್ಮಕ್ಳು ಏನು ಮಾಡ್ತಿದ್ರು, ತಂದೆ ಹೆಸರಲ್ಲಿ ಇರ್ತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನೇ ಸಲ್ಲಿಸಿ ಅಪ್ಲಿಕೇಶನ್ ಹಾಕೋದು ಹಿಂದೆ ಎಲ್ಲ ನಡೀತಾ ಇತ್ತು. ಈ ಸಲ ಹಾಗೆ ಆಗೋದಿಲ್ಲ. ಇಲ್ಲಿ ಇದ್ರಾಗ ಘಂಟಾಘೋಷದಲ್ಲಿ ಹೇಳ್ಬಿಟ್ಟಿದ್ದಾರೆ, ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ಏನು ಮಾಡಬೇಕು, ಗಂಡನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನೇ ಕೊಡಬೇಕು ಅಂತೇಳಿ. ಇಷ್ಟು ವಿಚಾರ. ಇನ್ನು ಮಾಜಿ ಸೈನಿಕರು ಅವರಿಗೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರಗಳನ್ನ ಇಟ್ಕೊಂಡಿರ್ತಾರೆ. ಇನ್ನು ಗ್ರಾಮೀಣ ಅಭ್ಯರ್ಥಿಗಳು ಈ ಆದೇಶ ಸಂಖ್ಯೆಯಲ್ಲಿರ್ತಕ್ಕಂಥ ಒಂದು ಅಭ್ಯರ್ಥಿ ಪ್ರಮಾಣ ಪತ್ರಗಳನ್ನ ತಗೊಂಡು ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಕನ್ನಡ ಮೀಡಿಯಂ ಅಭ್ಯರ್ಥಿಗಳು ಕೂಡ ಇಲ್ಲಿ ಆದೇಶ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ, ಆ ಪ್ರಕಾರದ ಪ್ರಮಾಣ ಪತ್ರಗಳನ್ನೇ ಪಡ್ಕೊಂಡು ಅದನ್ನು ಕೂಡ ಸ್ಕೂಲ್ ಕಡೆಯಿಂದ ಬರೆಸ್ಕೊಳ್ಳಿ. ಇನ್ನು ಯೋಜನೆ ನಿರಾಶ್ರಿತರಿಗೆ ಸಂಬಂಧಪಟ್ಟಿದ್ದು, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಿದ್ದು, ತೃತೀಯ ಲಿಂಗಿಗಳಿಗೆ ಇನ್ನು ಯಾವುದೇ ರೀತಿ ಪತ್ರ ವ್ಯವಹಾರ ಇರೋದಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟು ಪ್ರಮುಖವಾದಂಥ ಸೂಚನೆಗಳು, ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಅವತ್ತಿನ ಸಂದರ್ಭದಲ್ಲಿ ಇರಬೇಕಾಗತ್ತೆ, ಇಟ್ಕೊಳ್ಳಿ. ಏಕೆಂದರೆ ಅಪ್ಲಿಕೇಶನ್ ಆಗೋದಕ್ಕಿಂತ ಮುಂಚೆನೇ ಅವೆಲ್ಲ ಸರ್ಟಿಫಿಕೇಟ್ಗಳು ಇರಬೇಕಾಗುತ್ತೆ. ಇಷ್ಟೆಲ್ಲ ವಿಚಾರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರವರ್ಗಳಿಗೆ ಸಂಬಂಧಪಟ್ಟಾಗೆ ಕ್ಯಾಟಗರಿ ವೈಸು ಚಾರ್ಟ್ ಕೂಡ ಇದೆ, ನೋಡ್ಕೊಳ್ಳಿ ಏನಾರು ಅವಶ್ಯಕತೆ ನಿಮಗಿತ್ತು ಅಂತಂದರೆ. ಇದಿಷ್ಟು ವಿಚಾರಗಳು ಸ್ನೇಹಿತರೆ, ನೋಡ್ಕೊಳ್ಳಿ. ಇವುಗಳ ಆಧಾರದ ಮೇಲೆ ನಾವು ಏನು ಮಾಡಬೇಕಾದ ಅಪ್ಲಿಕೇಶನ್ಗಳನ್ನ ಹಾಕಿ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆ ಅಂತಂದರೆ ಅವಕಾಶಗಳು ಮತ್ತೆ ಮತ್ತೆ ಸಿಗೋದಿಲ್ಲ. ಮನಸ್ಸಿದ್ದರೆ ಮಾರ್ಗ. 3 ವರ್ಷ ಕಷ್ಟಪಟ್ಟು ಅಥವಾ ಈ ಒಂದು 30 ದಿನ ಕಷ್ಟಪಟ್ಟು ಓದಿದ್ರೆ 30 ವರ್ಷ ಆರಾಮಾಗಿ ಒಂದು ಸರ್ಕಾರಿ ಸೇವೆ ಅಂತಕ್ಕಂಥದ್ದು ಎಲ್ಲರ ಕನಸಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಕೆಲಸ ಆರಾಮಾಗಿಲ್ಲ, ಕೆಲಸದ ಒತ್ತಡಗಳಿದ್ದಾವೆ. ಆ ಮಧ್ಯೆನೂ ಕೂಡ ನಮ್ಮೆಲ್ಲರ ಕನಸು ಏನು, ಒಂದು ಸರ್ಕಾರಿ ಕೆಲಸವನ್ನು ಪಡಿಬೇಕು ಅಂತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಓದಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಂದಿನ ತರಗತಿ ಎಲ್ಲರೂ ಕೂಡ ಧನ್ಯವಾದಗಳು.